ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ GS Tech Tricks ಕನ್ನಡ ಚಾನಲ್. ಸ್ನೇಹಿತರೆ, ನೀವು ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಯಾರಾದರೂ ಬೇರೆ ಡಿವೈಸಲ್ಲಿ ಲಾಗಿನ್ ಆಗಿದ್ರೆ ಅಥವಾ ಲಾಗಿನ್ ಆಗೋದಕ್ಕೆ ಟ್ರೈ ಮಾಡ್ತಿದ್ರೆ ನಿಮ್ಮ ಒಂದು ಇಮೇಲ್ ಅಡ್ರೆಸ್ಗೆ ಹಾಗೆಯೇ ನಿಮ್ಮ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನಲ್ಲಿನೂ ಕೂಡ ಲಾಗಿನ್ ಅಲರ್ಟ್ಸ್ ಅಂತ ಬರುತ್ತೆ. ಈ ಒಂದು ಲಾಗಿನ್ ಅಲರ್ಟ್ಸಿಂದ ನಿಮ್ಮ ಒಂದು ಅಕೌಂಟ್ ಆದಷ್ಟು ಸೇಫ್ ಆಗುತ್ತೆ. ನಿಮಗೆ ಲಾಗಿನ್ ಅಲರ್ಟ್ಸ್ ಬಂದ ತಕ್ಷಣ ಸ್ನೇಹಿತರೆ ನಿಮ್ಮ ಒಂದು ಪಾಸ್ವರ್ಡನ್ನು ಚೇಂಜ್ ಮಾಡಿ ನಿಮ್ಮೊಂದು ಅಕೌಂಟನ್ನು ಸೇವ್ ಮಾಡ್ಬೋದು. ಅಥವಾ ಲಾಗಿನ್ ಡಿವೈಸಲ್ಲಿ ಬೇರೆಯವರ ಡಿವೈಸ್ ಇದ್ದರೆ ರಿಮೂವನ್ನು ಮಾಡಿನೂ ಕೂಡ ನಿಮ್ಮೊಂದು ಅಕೌಂಟನ್ನು ಸೇಫಾಗಿ ಇಡ್ಬೋದು. ಸ್ನೇಹಿತರೆ, ಇಲ್ಲಿ ನೀವು ಮುಖ್ಯವಾಗಿ ಲಾಗಿನ್ ಅಲರ್ಟ್ ಸೆಟ್ಟಿಂಗನ್ನು ಆನ್ ಮಾಡಿರಬೇಕು. ಆನ್ ಆಗಿದ್ದರೆ ಮಾತ್ರ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಯಾರಾದರೂ ಲಾಗಿನ್ ಆಗೋದಕ್ಕೆ ಟ್ರೈ ಮಾಡ್ತಿದ್ರೆ ಅಥವಾ ಲಾಗಿನ್ ಆಗಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈ ಒಂದು ನೋಟಿಫಿಕೇಷನ್ ಸಹಾಯದಿಂದ ನೀವು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಆದಷ್ಟು ಸೇವ್ ಮಾಡ್ಬೋದು. ಸೊ ಹೇಗೆ ಇನ್ಸ್ಟಾಗ್ರಾಮಲ್ಲಿ ಲಾಗಿನ್ ಅಲರ್ಟ್ ಸೆಟ್ಟಿಂಗನ್ನು ಆನ್ ಮಾಡೋದಂತ ಇದೀಗ ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೀವು ಮೊದಲನೇ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಫ್ರೀಯಾಗಿ ಸಬ್ಸ್ಕ್ರೈಬ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿ. ಹಾಗೆಯೇ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ. ಹಾಗೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬ್ ಆಗಿ ಒಂದು ಲೈಕಿಂದ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ದಯವಿಟ್ಟು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಮೊದಲಿಗೆ ನಿಮ್ಮ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಓಪನ್ ಮಾಡಿ. ಆನಂತರ ನಿಮ್ಮೊಂದು ಪ್ರೊಫೈಲನ್ನು ಓಪನ್ ಮಾಡಿ. ಪ್ರೊಫೈಲ್ ಓಪನ್ ಆದಮೇಲೆ ಮೇಲ್ಗಡೆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಲ್ಲಿ ಮೊದಲನೇ ಒಂದು ಸೆಟ್ಟಿಂಗು ಅಕೌಂಟ್ ಸೆಂಟರ್ ಅಂತ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಸ್ನೇಹಿತರೆ ನಿಮ್ಮೊಂದು ಅಕೌಂಟ್ ಸೆಂಟರ್ ಓಪನ್ ಆಗುತ್ತೆ. ಆನಂತರ ನೀವಿಲ್ಲಿ ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಅಂತ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಲ್ಲಿ ಸೆಕ್ಯೂರಿಟಿ ಚೆಕ್ಸ್ ಅಂತ ಇಲ್ಲಿ ಎರಡನೇ ಆಪ್ಷನ್ನು ಲಾಗಿನ್ ಅಲರ್ಟ್ಸ್ ಅಂತ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಸೆಲೆಕ್ಟ್ ಮಾಡಿ. ಸ್ನೇಹಿತರೆ, ಆನಂತರಲ್ಲಿ ಎರಡು ರೀತಿ ಆಪ್ಷನ್ ಇರುತ್ತೆ, ಇನ್ ಆ್ಯಪ್ ನೋಟಿಫಿಕೇಷನ್ ಹಾಗೆಯೇ ಇಮೇಲ್ ಅಂತ. ಸ್ನೇಹಿತರೆ, ಇಲ್ಲಿ ಇಮೇಲ್ ಆಪ್ಷನ್ ಆಟೋಮೆಟಿಕ್ಕಾಗಿ ಆನ್ ಆಗಿರುತ್ತೆ. ಇಲ್ಲಿ ಆಲ್ವೇಸ್ ಆನ್ ಅಂತ ಇರುತ್ತೆ. ಸ್ನೇಹಿತರೆ, ಇಲ್ಲಿ ಮೊದಲನೇ ಒಂದು ಆಪ್ಷನು ಆ್ಯಪ್ ನೋಟಿಫಿಕೇಷನ್ ಅಂತ. ಈ ಒಂದು ಸೆಟ್ಟಿಂಗ್ ಆಫಲ್ಲಿದ್ದರೆ ದಯವಿಟ್ಟು ಈ ಒಂದು ಆ್ಯಪ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಈ ಸೆಟ್ಟಿಂಗನ್ನು ಆನ್ ಮಾಡಿ. ಸ್ನೇಹಿತರೆ, ಈ ಎರಡು ಸೆಟ್ಟಿಂಗ್ ಆನಲ್ಲಿದ್ದರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಬೇರೆ ಯಾರಾದರೂ ಬೇರೆ ಡಿವೈಸಲ್ಲಿ ಲಾಗಿನ್ ಆಗೋದಕ್ಕೆ ಟ್ರೈ ಮಾಡಿದ್ರೆ ಅಥವಾ ಲಾಗಿನ್ ಆಗಿದ್ದರೆ ಇಲ್ಲಿ ನಿಮಗೆ ಅಲರ್ಟ್ಸ್ ಬರುತ್ತೆ. ಇನ್ಸ್ಟಾಗ್ರಾಮ್ ಅಪ್ಲಿಕೇಶನಲ್ಲಿ ಅಲರ್ಟ್ಸ್ ಬರುತ್ತೆ. ಹಾಗೆಯೇ ಇಮೇಲಲ್ಲೂ ಕೂಡ ನಿಮಗೆ ಇನ್ಸ್ಟಾಗ್ರಾಮ್ ಕಡೆಯಿಂದನೇ ಒಂದು ಮೇಲ್ ಬರುತ್ತೆ. ಈ ರೀತಿ ಲಾಗಿನ್ ಅಲರ್ಟ್ಸ್ ಬಂದ ಮೇಲೆ ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಪಾಸ್ವರ್ಡನ್ನು ಚೇಂಜ್ ಮಾಡಿ ಅಥವಾ ನಿಮ್ಮೊಂದು ಇನ್ಸ್ಟಾಗ್ರಾಮಲ್ಲಿ ಲಾಗಿನ್ ಡಿವೈಸನ್ನು ಚೆಕ್ ಮಾಡಿ ಬೇಡದೇ ಇರೋ ಡಿವೈಸನ್ನು ರಿಮೂವ್ ಮಾಡಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಸೇಫಾಗಿ ಇಡ್ಬೋದು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ವಿಡಿಯೋ ನೀಡ್ತಾ ಇರ್ತೇನೆ. ದಯವಿಟ್ಟು ನನ್ನ ಒಂದು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೇನೆ. ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡಿ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಇವತ್ತಿನ ವಿಡಿಯೋ ಪೂರ್ತಿಯಾಗಿ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದ. ಶುಭ ದಿನ.